ಯಾಕಂತಂದ್ರೆ ಇಡೀ ದೇಶದ ಮುಖ್ಯ ಉದ್ಯೋಗ ಕೃಷಿ, ಅಗ್ರಿಕಲ್ಚರ್, ಒಕ್ಕಲ್ತನ. ಆದರೆ ಅದಕ್ಕೆ ಮಾರ್ಕೆಟ್ ಇಲ್ಲ. ಎಲ್ಲಿ ಹೋಗ್ತಿರೋ ಹೋಗ್ರಿ, ಏನೋ ಒಂದು ಚೋಟುರಾಮ್ರ ಕಾಲದಲ್ಲೇ ಒಂದು ಮಾರ್ಕೆಟ್ ಆಯ್ತು, APMC. ಅದು APMC ಮುಂದೆ ಏನಾಗಿಬಿಟ್ಟಿದಪ್ಪ ಅಂದ್ರೆ ಕಾಲಾಂತರದಲ್ಲೇ ಅದು ಅಲ್ಲಿ ಏನು ವ್ಯಾಪಾರ ಮಾಡ್ತಾರಲ್ಲ, ದಲಾಲಿ ಮಾಡುವಂಥವ್ರಿಗೆ ಒಂದು ಏನಪ್ಪ ಅಂದ್ರೆ ಲಾಭದ ಕ್ಷೇತ್ರ ಆಯಿತು. ವಿನಃ ರೈತಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಯಿತು ಅನ್ನೋದು ನಾವು ನೋಡಿದಾಗ ಭಾಳ ಕಡಿಮೆ ರೀ. ಸುಮ್ಮನೇನೋ ಕೊಡ್ತಾರ ತೊಗೋತೀವಿ. ರೈತ ಏನಪ್ಪ ಬಿಲ್ಡ್ ಇಷ್ಟ ಸಿಗ್ತಾರೆ ನನಗೆ, ಅವರು 1000 ರೂಪಾಯಿ ಖರ್ಚು ಮಾಡಿದಾಗ ಒಂದು 500 ರೂಪಾಯಿ ಸಿಕ್ಕೊಂಡು ಖುಷಿ ಆಗ್ತಾನೆ ಪಾಪ ರೈತ. ಇಷ್ಟು ಸಿಗ್ತಾನಲ್ರಿ ಎಲ್ಲ ಹೋಗಿದ್ದು ಅಂತೇಳಿ. ಯಾಕೆ ಆ ಸಂದರ್ಭದಲ್ಲಿ ನಾವು ಭೂಮಿಗೆ ಎಷ್ಟು ಖರ್ಚು ಮಾಡಿದ್ದಾನೆ, ಭೂಮಿ ಖರ್ಚು, ಸೌಕಳಿ ಇವುಗಳು ಯಾವ ಲೆಕ್ಕ ಮಾಡಿರೋದಿಲ್ಲ. ಪ್ರತಿ ವರ್ಷ ಅವರು ಒಟ್ಟು ಒಂದೇನಪ್ಪ ಬಂತಲ್ಲೋ, ಒಂದು 5,000, 10,000, 20,000 ಲಕ್ಷ ಬಂದ್ರಿ, ಲಕ್ಷ ಬಂತು ನಮಗಂತೆ. ಆದರೆ ಆ ಲಕ್ಷ ಗಳಿಸೋದ್ರಂಗೆ ಎಷ್ಟರ ಮಟ್ಟಿಗೆ ಖರ್ಚಾಗಿರ್ತದೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಮತ್ತು ಇಷ್ಟ ಅಲ್ಲ, ಇನ್ನೊಂದು ಇಲ್ಲಿ ಗಮನಿಸ್ಬೇಕು ಸೂಕ್ಷ್ಮವಾಗಿಪ್ಪ ಅಂತಂದ್ರೆ, ಕಬ್ಬಿಗೆ ಅಂತ ನೋಡ್ರಿ ಏನು ಶುಗರ್ ಫ್ಯಾಕ್ಟ್ರಿಗಳು ಇರೋದ್ರಿಂದ ಅಟ್ಲೀಸ್ಟ್ ಒಂದು ಮಿನಿಮಮ್ ಏನೋ ಸಿಗ್ತದಪ್ಪ ಅನ್ನೋ ಸಮಾಧಾನ. ಉಳಿದ ಬೆಳೆಗಳಿಗೆ APMCಗಳು ಇದ್ದರೂ ಸಹಿತ ಇಷ್ಟ ಬರ್ತದಪ್ಪ ರೇಟ್ ಅಂತ ಹೇಳೋ ಸ್ಥಿತಿಯೊಳಗೆ ಅವ್ರಿಲ್ಲ. ಯಾಕಂದ್ರೆ ಮಾರ್ಕೆಟ್ದಾಗ ಒಮ್ಮೆ ಎಲ್ಲ ಬೆಳೆ ಬರೋದ್ರಿಂದ ರೇಟ್ ಡೌನ್ ಆಗಿಬಿಟ್ಟಿರ್ತಾವ. ಹೀಗಾಗಿ ಅವ್ರು ಏನು ತೊಗೋತಾರೋ ಅಲ್ಲಿ ಮಾರ್ಕೆಟ್ದಾಗ, ಅಲ್ಲಿ ದಲಾಲರು, ಅಲ್ಲಿ ಅಂಗಡಿಯವರು ಅದೇ ರೇಟಿಗೆ ಮಾರಿ ಬರುವಂಥ ದುಸ್ಥಿತಿ ನಮ್ಮ ರೈತರಿಗೆ. ಯಾಕಂದರೆ ಎಲ್ಲ ಬೆಳೆದ ಬೆಳೆಯನ್ನು ತೊಗೊಂಡೋಗಿ ಮಾರುವಂಥ ಶಕ್ತಿ ಅವ್ರಿಗಿಲ್ಲ. ಮಾರ್ಕೆಟ್ ದೂರ ಇರ್ತದೆ. ಒಂದು ಕಡಿಮೆ ಒಂದು ತಾಲೂಕು ಮಟ್ಟದಲ್ಲಿ APMC ಇರ್ತದೆ ರೀ. ಅಲ್ಲಿ ಹೋಗ್ಬೇಕಾಗಿದ್ದಪ್ಪ ಅಂತಂದ್ರೆ ಮಿನಿಮಮ್